ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಕೂಲ್ ಯೂನಿಫಾರ್ಮು ಹಾಫ್ ಪ್ಯಾಂಟು ಹಾಗೆ ಶರ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದು ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಲೆಂತ್ ಬಂದು 20 ಇಂಚು, ಚೆಸ್ಟ್ ಬಂದು 26, ಹಾಗೆ ಶೋಲ್ಡರ್ ಬಂದು 13 ಇಂಚು, ಕಾಲರ್ ಬಂದು 13.5 ಇಂಚು, ಸ್ಲೀವ್ ಲೆಂತ್ 7 ಇಂಚು, ಹಾಗೆ ಫಿಟ್ಟಿಂಗ್ 11 ಇಂಚು. ಹಾಗೆ ಹಾಫ್ ಪ್ಯಾಂಟ್ನ ಸೈಜ್ ಬಂದು ನೋಡಿ 23 ಇಂಚು ಸೊಂಟದ ಅಳತೆ ಇದೆ. ಹಾಗೆ ಹಾಫ್ ಪ್ಯಾಂಟಿನ ಉದ್ದ ಬಂದು 14.5 ಇದೆ. ಕೆಳಗಡೆ ಫಿಟ್ಟಿಂಗ್ ಬಂದು 18 ಇಂಚ್ ಇದೆ. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವತ್ತೊಂದು ಸ್ಕೂಲ್ ಯೂನಿಫಾರ್ಮ್ದು ಎರಡನ್ನೂ ಒಂದೇ ವಿಡಿಯೋದಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾವು ಶರ್ಟನ್ನು ಕಟ್ ಮಾಡ್ಕೊಳ್ಳೋಣ, ಆನಂತರ ನಾವು ಹಾಫ್ ಪ್ಯಾಂಟನ್ನು ಕಟ್ ಮಾಡೋಣ. ಸ್ನೇಹಿತರೆ, ಇದು 1 ಮೀಟ್ರು ಬಟ್ಟೆ ಇದೆ ಈ ಮೆಜರ್ಮೆಂಟಿಗೆ. ಇದು ಶರ್ಟ್ ಬಟ್ಟೆ ಬಂದು, ಪ್ಯಾಂಟ್ ಬಟ್ಟೆ ಬಂದು ಹಾಫ್ ಪ್ಯಾಂಟ್ ಬಟ್ಟೆ ಬಂದು ಅರ್ಧ ಮೀಟರ್ ಇದೆ ಅಷ್ಟೇ. ನೋಡಿ, ಈ ಮೆಜರ್ಮೆಂಟ್ಗೆ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ, ಕೆಳಗಡೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಟೋಟಲ್ ನಾವು ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ 20 ಇಂಚ್ ಇದೆ. 20 ಅಂದರೆ ಅಲ್ಲಿಗೆ 1.5 ಇಂಚ್ ಮಾತ್ರ ಆ್ಯಡ್ ಮಾಡ್ತೀನಿ ನಾನು. 20 1.5 ಇಂಚು ಟೋಟಲ್ ನಾನು 21.5 ಮಾರ್ಕ್ ಮಾಡ್ಕೊತೀನಿ. ಸ್ನೇಹಿತರೆ, ಇದು 20 ಆ್ಯಕ್ಚುಲಿ ಇನ್ನೂ ಅರ್ಧ ಇಂಚ್ ಜಾಸ್ತಿ ಮಾಡಬೇಕು. ಕೆಳಗಡೆ ಪಟ್ಟಿನ ನಾನು ಕಡಿಮೆ ಮಾಡ್ತೀನಿ, ಯಾಕಂದರೆ ಬಟ್ಟೆ ಕಡಿಮೆ ಇದೆ. ಹಾಗಾಗಿ ಅಲ್ಲಿಗೆ 21.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ, 21.5 ಅಂದರೆ ಟೋಟಲ್ 1.5 ಇಂಚ್ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆ ಶೋಲ್ಡ್ರು ಡೌನಿಂಗ್ ಬಂದು ನಾನು 1.5 ಇಂಚು ಶೋಲ್ಡರ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಸ್ನೇಹಿತರೆ ಇದು 26 ಚೆಸ್ಟ್ ಇದೆ. 26 4ನೇ ಒಂದು ಭಾಗ ಬಂದು ನಮಗೆ 6.5 ಬರುತ್ತೆ. ನೋಡಿ, ಅರ್ಧ ಇಂಚ್ ಕಡಿಮೆ ಮಾಡಿ 6 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಲೈನ್ ಹಾಕೋಣ ಕರೆಕ್ಟಾಗಿ. ಸ್ನೇಹಿತರೆ, ಹಾಗೆ ಇಲ್ಲಿ ಫೋಲ್ಡಿಂಗಿಗೋಸ್ಕರ ನೋಡಿ ನಾನು ಗುಂಡಿ ಪಟ್ಟಿ ಫೋಲ್ಡಿಂಗಿಗೋಸ್ಕರ ಇದು ಕಡಿಮೆ ಬಟ್ಟೆ ಇರೋದ್ರಿಂದ 1/4 ಇಂಚ್ ಮಾತ್ರ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಪಟ್ಟಿ ನಾನು ಏನು ಹಾಕಲ್ಲ, ಬರೀ ಫೋಲ್ಡಿಂಗ್ ಮಾಡಿ ಅದಕ್ಕೆ ಸ್ಟಿಚ್ ಮಾಡ್ತೀನಿ ಅಷ್ಟೇ. ಹಾಗಾಗಿ 1/4 ಇಂಚ್ ಬಿಡ್ತಾ ಇದ್ದೀನಿ, ಬಟ್ಟೆ ಕಡಿಮೆ ಇರೋದ್ರಿಂದ. ಜಾಸ್ತಿ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಶೋಲ್ಡ್ರ್ ಬಂದು ಎಷ್ಟಿದೆ? ಶೋಲ್ಡ್ರ್ ಬಂದು 13 ಇದೆ. 13 ಅರ್ಧ ಬಂದು 6.5 ಆಗುತ್ತೆ. ಅಲ್ಲಿಗೆ 1/2 ಇಂಚು ಮಾರ್ಜಿನ್ ಸೇರಿಸಿ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ, 1/2 ಇಂಚು ಕಡಿಮೆ. ಕೊರಳಿನ ಅಗಲ ಬಂದು 13.5 ಇಂಚು, ಕಾಲ ಇರೋದ್ರಿಂದ 1/4 ಇಂಚ್ ಇಟ್ಕೊತೀನಿ. ಇದು ನೋಡಿ, ಇನ್ನು ನಾವು ಮಾಡ್ಕೋಬೇಕಾಗುತ್ತೆ ಜಾಸ್ತಿನ, ಬಟ್ ಅದು ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಾಗಾಗಿ ಕಡಿಮೆ ಇಟ್ಕೊಂಡಿದ್ದೀನಿ ಇವಾಗ. ನೋಡಿ, ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಬಂದು 26 ಇದೆ. 26 4ನೇ ಒಂದು ಭಾಗ 6.5 ಬರುತ್ತೆ. ಪ್ಲಸ್ 2/4 ಇಂಚು ನಾನು ಲೂಸಿಂಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಜಿನ್ ಸೇರಿ 2/4 ಇಂಚ್ ಇಡ್ತಾ ಇದ್ದೀನಿ. ಟೋಟಲ್ ಬಂದು ನಾವು 8.25 ಇಂಚಿಗೆ ನಾವು ಇಲ್ಲಿ ಚೆಸ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ಕೂಡ. ಕೆಳಗಡೆ ಕೂಡ ಸೇಮ್ 8.5 ಇಂಚು, 1/4 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಂಡ್ರೆ ನಡೆಯುತ್ತೆ. ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊತಾ ಇದ್ದೀನಿ. ಇದು ಲೂಸ್ ಇರೋದ್ರಿಂದ ಹಾಗಾಗಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊತೀನಿ. ಹಾಗೆ ಇದಕ್ಕೆ ಆರ್ಮೋಲ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಹಾಗೆ ಇಲ್ಲಿ ನಾವು ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ನೆಕ್ ಸೇಪನ್ನು ಕೂಡ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಇವಾಗ ಬಂದು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ನಾವು ಇವಾಗ ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟನ್ನು ಇಟ್ಟು ನಾವು ಈ ಥರ ಫೋಲ್ಡಿಂಗ್ ಹಾಕೊಂಡು ಬ್ಯಾಕ್ ಸೈಡು ಫ್ರಂಟ್ ಪಾರ್ಟನ್ನು ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು 1/2 ಇಂಚು ಕಡಿಮೆ ಇರಬೇಕು. ನೋಡಿ, ಕಾಣಿಸ್ತಾ ಇದೆ, ಇಲ್ಲಿ 1/2 ಇಂಚು ಕಡಿಮೆ ಇದೆ. ಇದು ನಮ್ಗೆ ಯಾವಾಗಲೂ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು 1/2 ಇಂಚು ಕಡಿಮೆ ಇರುತ್ತೆ. ನೋಡಿ, ಇವಾಗ ನಾವು ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಶೋಲ್ಡ್ರು ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನೋಡಿ, ಇಲ್ಲಿ ಲೈನ್ ಇದೆಯಲ್ಲ ಶೋಲ್ಡ್ರ್ ಡೌನಿಂಗು, ಅದಕ್ಕಿಂತ ಮೇಲಕ್ಕೆ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊತೀನಿ ನಾನು. ನೋಡಿ, ಲೈನ್ ಹಾಕ್ಕೊಂಡಿದ್ದೀವಿ ಇಲ್ಲಿಂದ 1/2 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಶೋಲ್ಡ್ರ್ ಬಂದು ನಮಗೆ 13 ಇಂಚಿದೆ, ಅಂದರೆ 6.5 ಆಗುತ್ತೆ. 13 ಅರ್ಧ 1/2 ಇಂಚು ಮಾರ್ಜಿನ್ ಸೇರಿ ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಫ್ರಂಟ್ ಪಾರ್ಟಲ್ಲಿ ಕೂಡ ಸೇಮ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟೇ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೊಂದು ಲೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪನ್ನು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇಷ್ಟೇ ಬ್ಯಾಕ್ ಪಾರ್ಟು ಕಟ್ಟಿಂಗು ಮಾರ್ಕಿಂಗು. ಇವಾಗ ಬಂದು ಕಟ್ ಮಾಡೋಣ.
ನೋಡಿ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ಲೀವನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ಸಪ್ರೇಟಾಗಿ ನಾನು ಒಂದೊಂದು ಸ್ಲೀವ್ನ ತೆಗಿತಿದ್ದೀನಿ, ಯಾಕಂದರೆ ಬಟ್ಟೆ ಅಲ್ಲಿ ಅಡ್ಜಸ್ಟ್ ಮಾಡಿ ತೆಗಿಬೇಕು, ನಾವು ಲೆಂತ್ ಬಟ್ಟೆಯಲ್ಲೇ ತೆಗಿಬೇಕು. ನೋಡಿ ಸ್ಲೀವ್ ಲೆಂತ್ ಬಂದು ನಮಗೆ 7 ಇಂಚಿದೆ. ಅದಕ್ಕಿಂತ ಮುಂಚೆ ಲೂಸಿಂಗ್ ಬಂದು ನಾನು 7.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಂದರೆ 15 ಇಂಚ್ ಲೂಸಿಂಗು. 2 ಇಂಚು ಪಟ್ಟಿಗೋಸ್ಕರ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ನೋಡಿ 2 ಇಂಚು ನಾನು ಪಟ್ಟಿಗೋಸ್ಕರ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇದನ್ನು 7.5 ಇಂಚ್ ಇಟ್ಕೊಂಡಿದ್ದೀನಿ. ನಮಗೆ ಇವಾಗ ಸ್ಲೀವ್ನ ಲೆಂತ್ ಎಷ್ಟು ಬೇಕು, 7 ಇಂಚ್ ಬೇಕು. 1/2 ಇಂಚು ಮಾರ್ಜಿನ್ ಸೇರಿ 7.5 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೊಂದು ಲೈನ್ ಹಾಕೋಣ. ನೋಡಿ ಇಲ್ಲಿ ಒಂದು 2.5-2.25 ಇಂಚ್ ಇಟ್ಟರೆ ಸಾಕು. ಚೆಸ್ಟ್ ಮೆಜರ್ಮೆಂಟ್ 10ನೇ ಭಾಗ ಎಷ್ಟು ಬರುತ್ತೋ ಅಷ್ಟನ್ನು ಕ್ರಾಸಲ್ಲಿ ನಾವು ಇಡಬೇಕಾಗುತ್ತೆ. ಹಾಗೆ ಫಿಟ್ಟಿಂಗ್ ಬಂದು ಎಷ್ಟಿದೆ, 11 ಇಂಚಿದೆ, ಅಂದರೆ 5.5 ಆಗುತ್ತೆ. ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಸ್ಲೀವ್ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ಲೀವ್ನ ಇನ್ನು ಕಟ್ ಮಾಡ್ಕೊಂಡು ಆನಂತರ ನಾವು ಸೇಮ್ ಟು ಸೇಮ್ ಕಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸೇಮು ಆ್ಯಸ್ ಇಟ್ ಈಸು ಇನ್ನೊಂದು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ, ಯಾಕಂದರೆ ಬಟ್ಟೆ ಕಡಿಮೆ ಇರೋದ್ರಿಂದ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕಾಗಿತ್ತು. ಒಂದೊಂದೇ ಸ್ಲೀವನ್ನು ಕಟ್ ಮಾಡ್ಕೊಂಡಿದ್ವಿ. ನೋಡಿ ಇದು ನಾವು ಸ್ಲೀವ್ ಕಟ್ಟಿಂಗ್ ಆಯಿತು. ಇವಾಗ ಬಂದು ನಾವು ಶೋಲ್ಡ್ರನ್ನು ಮಾರ್ಕಿಂಗ್ ಮಾಡ್ತೀವಿ. ನೋಡಿ ನಮಗೆ ಇದು ಬ್ಯಾಕ್ ಸೈಡ್ ಶೋಲ್ಡ್ರ್ ಬೇಕಲ್ಲ, 2 ಪೀಸ್ ಬೇಕು. ನಾನು ಇದರಲ್ಲಿ ನಿಮಗೆ ಒಂದನ್ನು ತೋರಿಸ್ತಾ ಇದ್ದೀನಿ. ಒಂದು ಕಟ್ ಮಾಡಿ. ನಮಗೆ ಶೋಲ್ಡ್ರ್ ಎಷ್ಟಿದ್ದೀವಿ, 6.5 ಪ್ಲಸ್ 1/2 ಇಂಚ್ ಮಾರ್ಜಿನ್ 7 ಇಂಚಿಗೆ ಇಟ್ಟಿದ್ದೀವಿ. ನೋಡಿ 7 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಹಾಗೆ 3.5 ಇಂಚು ಶೋಲ್ಡ್ರ್ ತಗೊಂಡ್ರೆ ಸಾಕು. 3.5 ಪ್ಲಸ್ 1.5 ಇಂಚು ನಮಗೆ ಶೋಲ್ಡ್ರ್ ಡೌನಿಂಗು. ಹಾಗೆ ನಾವು ಇಲ್ಲಿ 2 ಇಂಚ್ ಇಡೋಣ. ನೋಡಿ ಬ್ಯಾಕ್ ಸೈಡ್ ಕೊರಳಿನ ಅಗಲ ಬಂದು 1.25 ಇಟ್ಟಿದ್ದೀವಿ ಫ್ರಂಟಲ್ಲಿ, ಇಲ್ಲಿ 2 ಇಂಚ್ ಇಡೋಣ. ಹಾಗೆ ಇಲ್ಲಿ ಜಾಸ್ತಿ ಆಗುತ್ತೆ, ನಮಗೆ 7.25 ಇಂಚ್ ಆಗಬೇಕು. ಶೋಲ್ಡ್ರ್ ಬಂದು 1/4 ಇಂಚ್ ಜಾಸ್ತಿ ಆಗುತ್ತೆ, ಇಲ್ಲಿ ಜಾಸ್ತಿ ಇಟ್ಟಿರೋದ್ರಿಂದ. ನೋಡಿ ಇದನ್ನು ಕಟ್ ಮಾಡೋಣ. ನೋಡಿ ಇದು ಶೋಲ್ಡ್ರು. ಹಾಗೆ ನಾವು ಶರ್ಟ್ ಪೂರ ಕಟ್ ಮಾಡಿದ್ದೀವಿ. ಇವಾಗ ಬಂದು ನಾವು ಹಾಫ್ ಪ್ಯಾಂಟನ್ನು ಕಟ್ ಮಾಡೋಣ. ನೋಡಿ ನಾವು ಇವಾಗ ಹಾಫ್ ಪ್ಯಾಂಟನ್ನು ಕಟ್ ಮಾಡೋಣ. ಮೊದಲಿಗೆ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದು ಸೀದಾ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಲೈನ್ ಹಾಕೊಂಡ್ಬಿಡೋಣ, ಯಾಕಂದರೆ ತುಂಬ ಕ್ರಾಸ್ ಇದೆ ಬಟ್ಟೆ ಇದು. ಯಾಕಂದರೆ ಇದರಲ್ಲಿ ನೋಡಿ ವೇಸ್ಟ್ ಮಾಡೋಂಗಿಲ್ಲ ಭಾಳ ತುಂಬ ಕಟ್ ಮಾಡಿ ಕೂಡ. ಹಾಗೆ ಇಲ್ಲಿ ಮೇಲ್ಗಡೆ ಕೂಡ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಣ. ನೋಡಿ ತುಂಬ ಕ್ರಾಸ್ ಇದೆ. ಇವಾಗ ನಾವು ಉದ್ದ ಎಷ್ಟು ಬೇಕು, 14.5 ಇಂಚು ಟೋಟಲ್ ಉದ್ದ ಬೇಕು. ನಾವು ಪಟ್ಟಿನ 1.5 ಇಂಚ್ ಮಾಡ್ತೀವಿ, ಬೆಲ್ಟ್ ಪಟ್ಟಿನ ಅದನ್ನು ಲೆಸ್ ಮಾಡ್ಕೋಬೇಕು. 14.5 1.5 ಇಂಚ್ ಲೆಸ್ ಮಾಡಿದರೆ ನಮಗೆ ಎಷ್ಟಾಗುತ್ತೆ, 14 ಪ್ಲಸ್ 13 ಇಂಚ್ ಆಗುತ್ತೆ. 1/2 ಇಂಚ್ ಮಾರ್ಜಿನ್ ಸೇರಿ 13.5 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಇಂಚು ಪಟ್ಟಿಗೋಸ್ಕರ ಬಿಡಬೇಕು. ಇಲ್ಲಿ 2 ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಇದು ಪಟ್ಟಿಗೋಸ್ಕರ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ಸ್ನೇಹಿತರೆ ನಮಗೆ ಲೂಸು ನೋಡಿ, ಲೂಸ್ ಎಷ್ಟು ಇಡಬೇಕಂದ್ರೆ ಇದು ಈ ಮೆಜರ್ಮೆಂಟ್ಗೆ ನಾವು 10 ಇಂಚು ಇಟ್ಟರೆ ಸಾಕು. ನೋಡಿ 10 ಇಂಚಿಗೆ ಒಂದು ಮಾರ್ಕ್ ಹಾಕೊತೀನಿ. ಇದಕ್ಕೆ ಒಂದು ಸ್ಟ್ರೈಟಾಗಿ ಈ ಥರ ಲೈನ್ ಹಾಕೋಣ. ಹಾಗೆ 10 ಅರ್ಧ ಬಂದು ನೋಡಿ 10 ಇಂಚ್ ಇದೆಯಾ, ಟೋಟಲ್ 10 ಅರ್ಧ ಬಂದು 5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇದು ನಮಗೆ ಟಕ್ಸ್ ಬರುತ್ತಲ್ಲ ಫ್ರಂಟ್ ಪಾರ್ಟಲ್ಲಿ, ಇದು ಒಂದು ಟಕ್ಸ್ ಬರುತ್ತೆ, ಅದಕ್ಕೆ ನಾವು ಮಾರ್ಕಿಂಗ್ ಇದು.
ಇವ ಬಂದು ನೋಡಿ 23 ಇಂಚು ನಮಗೆ ಸೊಂಟದ ಅಳತೆ ಇದೆ. ಇದನ್ನು 4ರಿಂದ ಡಿವೈಡ್ ಮಾಡಿದರೆ ನಮಗೆ 6 ಇಂಚೆ ಇಟ್ಕೊಳ್ಳಿ, ಒಂದು 1/4 ಇಂಚ್ ಹೆಚ್ಚು ಕಡಿಮೆ 6 ಇಂಚೆ ಇಟ್ಕೊಂಡ್ರು ಕೂಡ ನಮಗೆ ನೋಡಿ 6 ಪ್ಲಸ್ ನಮಗಿಲ್ಲಿ ಪ್ಲೇಟ್ ಬರುತ್ತೆ ನೋಡಿ, ಆ ಪ್ಲೇಟಿಗೋಸ್ಕರ ನಾವು ಬಿಟ್ಕೋಬೇಕು. ಅಲ್ಲಿ 1 ಇಂಚ್ ಬಿಟ್ಟರು ಕೂಡ 7 ಇಂಚು ಬರುತ್ತೆ. ಹಾಗೆ 1 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನು, ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕು, ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕು, ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಇಲ್ಲಿ ಈ ಡಾಟ್ಗೋಸ್ಕರ ಡಾಟ್ ಅಂದರೆ ಪ್ಲೇಟ್ಗೋಸ್ಕರ 1 ಇಂಚ್ ಬಿಟ್ಟಿದ್ದೀನಿ ನಾನು. ನೋಡಿ ಸೀಟ್ ಬಂದು 8.5 ಇಂಚ್ ಇಳಿಸೋಣ. ಇದು ಸ್ನೇಹಿತರೆ ಇದು ಯಾಕಂದರೆ ಇದು ಲೂಸ್ ಇರುತ್ತೆ ಮಕ್ಕಳು ಆಗಿರೋದ್ರಿಂದ, ಹಾಗಾಗಿ ಜಾಸ್ತಿನೇ ಸೀಟನ್ನು ಇಡ್ತಾ ಇದ್ದೀನಿ ನಾನು. ಹಾಗೆ ಕೆಳಗಡೆ ಫಿಟ್ಟಿಂಗ್ ಬಂದು 18 ಇಂಚ್ ಇದೆ, 9 ಇಂಚ್ ಆಗುತ್ತೆ, 1 ಇಂಚ್ ಕಡಿಮೆ. ಇಲ್ಲಿ ನಾವು ಮಾರ್ಜಿನನ್ನು ಇಡೋ ಅವಶ್ಯಕತೆ ಇಲ್ಲ, ಬ್ಯಾಕ್ ಪಾರ್ಟಲ್ಲೇ ಅದರದ್ದು ಮಾರ್ಜಿನ್ ಬರುತ್ತೆ ನೋಡಿ. ಇವಾಗ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಹಾಗೆ ನಮಗೆ ಪಾಕೆಟ್ ಬೇಕಂದ್ರೆ ನೋಡಿ 5.5 ಇಂಚು ಪಾಕೆಟ್ಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. 5.25 ಇಂಚ್ ಇಟ್ಟರು ಕೂಡ ನಡೆಯುತ್ತೆ, ಸಣ್ಣ ಮಕ್ಕಳದಾಗಿರೋದ್ರಿಂದ. ನೋಡಿ ಥರ ಇದು ಪಾಕೆಟ್ ಮಾರ್ಕಿಂಗ್. ಹಾಗೆ ಇಲ್ಲಿ ಒಂದು 1/2 ಇಂಚು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಲ್ಲಿ. ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನಾವು ಬ್ಯಾಕ್ ಸೈಡನ್ನು ಮಾರ್ಕ್ ಮಾಡ್ಕೋಣ. ನೋಡಿ ಇಲ್ಲಿ ಜಾಸ್ತಿ ಬಟ್ಟೆ ಇರ್ಬೇಕು ನಮಗೆ, ಇಲ್ಲಿ ಬಟ್ಟೆ ಇರಬೇಕು, ಇಲ್ಲಿ ಕೆಳಗಡೆ ಎಷ್ಟು ಇಲ್ಲದೆ ಇದ್ರೂ ನಡೆಯುತ್ತೆ. ಇವಾಗ ಇದಕ್ಕೆ ನೋಡಿ ಕಂಟಿನ್ಯೂ ಮಾಡಿ ಮಾರ್ಕಿಂಗ್ ಮಾಡ್ಕೋಣ. ಇಲ್ಲಿ 2 ಇಂಚ್ ಇಡಬೇಕು, ಇಲ್ಲಿ 2 ಇಂಚು, ಹಾಗೆ ಇಲ್ಲಿ ಒಂದು 2.5 ಇಂಚು ಇಟ್ಟು ನಾವು ಮಾರ್ಕ್ ಮಾಡ್ಕೋಣ. ಇಲ್ಲಿಂದ 1.5 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಕ್ರಾಸಲ್ಲಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ ಇದು ಬ್ಯಾಕ್ ಸೈಡ್ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ 6 ಇಂಚು, ಅಂದರೆ ನಾವು 6 ಇಂಚ್ ಇಟ್ಟಿದ್ದೀವಿ. 24, 23 ಇದೆ, 24 ಇಟ್ಟಿದ್ದೀವಿ ನೋಡಿ, 6 ಇಂಚ್ ಇಟ್ಟಿದ್ದೀವಿ. 6 ಇಂಚಿಗೆ ಒಂದು ಮಾರ್ಕಿಂಗು, 1 ಇಂಚು, ಇಲ್ಲಿ ಒಂದು ಡಾಟ್ ಬರುತ್ತೆ ಬ್ಯಾಕ್ ಸೈಡು, 1/2 ಇಂಚು ಮಾರ್ಜಿನು. ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕು ಸ್ಟಿಚಿಂಗ್ ಮಾರ್ಜಿನ್, ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಈ 2 ಇಂಚು ನೀವು ಇಲ್ಲಿ ಲೂಸಿಂಗನ್ನು ಅಂದರೆ ಎಕ್ಸ್ಟ್ರಾ ಮಾರ್ಜಿನನ್ನು ಕೊಡ್ಬೋದು. ಓಕೆ ನೋಡಿ, ಇವಾಗ ಇದನ್ನು ಯಾವ ರೀತಿ ಮಾರ್ಕ್ ಮಾಡೋದಂದರೆ ತುಂಬ ಸಿಂಪಲ್ಲು. ಈ ರೀತಿ ನಾವು ಸ್ಕೇಲನ್ನು ಇಟ್ಟರೆ ಸ್ಟ್ರೈಟಾಗಿ ಬರುತ್ತೆ ಈ ಥರ. ಇದು ನಮಗೆ ಸ್ಟಿಚಿಂಗ್. ಇದು ಸ್ಟಿಚಿಂಗಿಗೆ ನಮಗೆ ಮಾರ್ಜಿನ್ ಬೇಕಂದರೆ ಎಕ್ಸ್ಟ್ರಾ ಇದರ ನಂತರ ಬಿಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಇದು ಎಕ್ಸ್ಟ್ರಾ ಮಾರ್ಜಿನು. ಈ ರೀತಿ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕು. ನೋಡಿ ಇದು ನಮ್ಮದು ಹಫ್ ಪ್ಯಾಂಟು ಮಾರ್ಕಿಂಗು, ಹಾಗೆ ಕಟಿಂಗ್ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಏನೋ ಕ್ವಶನ್ಸ್ ಇದ್ದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.